ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಕ್ಸ್. ಇವತ್ತು ನಾವು ಅನ್ನದಿಂದ ಚಕ್ಲಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಈ ರೀತಿ ಚಕ್ಲಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು 1 ಬಟ್ಲಷ್ಟು ಅನ್ನನ ಬಳಸ್ಕೊಂಡ್ರೆ ಸಾಕಾಗುತ್ತೆ. ರಾತ್ರಿ ಮಿಕ್ಕಿರ್ತಕ್ಕಂಥ ಅನ್ನ ಆದರೂ ಬಳಸ್ಕೋಬಹುದು. ಇಲ್ಲ, ಅನ್ನ ಮಾಡಿ ತಣ್ಣಗಾದ ನಂತರ 1 ಬಟ್ಲಷ್ಟು ತಗೊಂಡು ಅದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ ರೀತಿ ರುಬ್ಕೊಬಂದಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬರಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ 1 ಸ್ಪೂನು 1/4 ಸ್ಪೂನು ಸೇರಿಸ್ಕೋಬಹುದು. ನಂತರ ಇದಕ್ಕೆ ಜೀರಿಗೆ ಹಾಗೆ ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ. ಅಜ್ವೈನ್ ಸಹ ಸೇರಿಸ್ಕೋಬಹುದು. ಇದೆಲ್ಲವನ್ನು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಪೂನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಂಟಂಟಾಗಿ ಕೈಗೆ ಅನ್ನ ಅಂಟುತ್ತೆ. ನಂತರ ಇದಕ್ಕೆ ನಾವು 1 ಬಟ್ಲಷ್ಟು ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕು. ಈ ರೀತಿ ಸ್ಪೂನಿಂದನೇ ಮೊದಲಿಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಚಕ್ಲಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ನಾವು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಕೈಯಿಂದ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. 1 ರಿಂದ 2 ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ಕೋಬಹುದು. ಇವಾಗ ನಾನು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ. ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಆ ಪ್ಯಾಕೆಟನ್ನು ನೀಟಾಗಿ ತೊಳ್ಕೊಂಡು ಅದರಲ್ಲಿ ಈ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚಕ್ಲಿ ಮಾಡೋದ್ರಲ್ಲೂ ಸಹ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಈಸಿಯಾಗಿರುತ್ತೆ, ಬೇಗ ಆಗಿಬಿಡುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಎಣ್ಣೆನ ಬಿಸಿ ಮಾಡಿಕೊಂಡು ಚಕ್ಲಿನ ಯಾವ ರೀತಿ ಸುಟ್ಕೊತೀವೋ ಅದೇ ರೀತಿ ನಾನಿಲ್ಲಿ ಸಣ್ಣ ಸಣ್ಣ ಚಕ್ಲಿಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅನ್ನನ ಸೇರಿಸಿರೋದ್ರಿಂದ ಇದು ಎಲ್ಲಿ ಸಹ ಕಟ್ಟಾಗೋದಿಲ್ಲ. ಈ ರೀತಿ ನಾವು ಚಕ್ಲಿನ 2 ಕಡೆ ಕ್ರಿಸ್ಪಿ ಆಗೋವರೆಗೂ ಹಾಗೆ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಮ್ಮೆ ಈ ವಿಧಾನದಲ್ಲಿ ನೀವು ಚಕ್ಲಿ ಮಾಡ್ಕೊಂಡಿದ್ದೀರಾ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಚಕ್ಲಿ. ಕರುಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಸಣ್ಣ ಸಣ್ಣ ಚಕ್ಲಿಗಳಾದರೆ 3 ರಿಂದ 4 ಒಂದೇ ಸತಿ ಬಿಟ್ಕೊಂಡು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬಹುದು. ಇವನ್ನ ಕ್ರಿಸ್ಪಿ ಆಗೋವರೆಗೂ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಇವು ಟೇಸ್ಟು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ನಮಗೆ ಕ್ವಾಂಟಿಟಿ ಎಷ್ಟು ಚಕ್ಲಿ ಬೇಕಾಗುತ್ತೋ ಅದ್ರ ಮೇಲೆ ನಾವು 1 ಕಪ್ ಆಗಲಿ 2 ಕಪ್ ಆಗಲಿ ಅನ್ನನ ತಗೋಬಹುದು. ಅಕ್ಕಿನ ನೆನೆಸಿ ಪುಡಿ ಮಾಡಿ ಮಾಡ್ತಕ್ಕಂಥ ಚಕ್ಲಿಗಿಂತ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸಡನ್ನಾಗಿ ನೀವು ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿಕೊಡ್ಬಹುದು. ಅಷ್ಟೇ ಅಲ್ಲ, ಮಕ್ಕಳೇನಾದರೂ ತಿಂಡಿ ಕೇಳಿದಾಗ ಈ ರೆಸಿಪಿನ ಮಾಡ್ಕೋಬಹುದು. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಈ ಚಕ್ಲಿ ರೆಸಿಪಿನ ಮಾಡ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ವೀಡಿಯೋಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.